बेळगाव शहराला भेडसावणाऱ्या तीव्र पाणी टंचाईवर कायमस्वरूपी उपाय शोधण्यासाठी महाराष्ट्रातील तिलारी धरणातील अतिरिक्त पाणी राकसकोप जलाशयात वळवण्याच्या हालचाली सुरू झाल्या आहेत. या पार्श्वभूमीवर माजी नगरसेवक संघटनेने खासदार जगदीश शेट्टर यांची भेट घेऊन सविस्तर निवेदन सादर केले. बेळगाव शहरात मे ते जुलै या कालावधीत राकसकोप आणि हिडकल धरणातील पाणीसाठा खालावल्याने तीव्र जलटंचाई निर्माण होते. हा प्रश्न सोडवण्यासाठी चंदगड तालुक्यातील तिलारी धरण आणि राकसकोप जलाशय राष्ट्रीय नदी जोड प्रकल्पांतर्गत जोडण्याची मागणी करण्यात आली आहे. तिलारी धरणात जलविद्युत निर्मितीनंतर मे ते जुलै दरम्यान मोठ्या प्रमाणात अतिरिक्त पाणी उपलब्ध असते. हे पाणी राकसकोप जलाशयात वळवल्यास बेळगाव शहर आणि परिसराचा पिण्याचा पाण्याचा प्रश्न सुटू शकतो. तसेच मार्कंडेय नदीपात्राद्वारे या पाण्याचा शेतीसाठीही मोठा फायदा होईल, असे माजी नगरसेवक संघटनेचे अध्यक्ष शिवाजी सुंटकर यांनी सांगितले. ದಿವಸ ನಾವು ಬೆಳಗಾವಿ ಸರ್ಕಿಟ್ ಹೌಸ್ನಲ್ಲಿ ನಮ್ಮ ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿ ಹಾಗೂ ಮತ್ತು ಬೆಳಗಾವಿಯ ಸಂಸದರಾದ ಜಗದೀಶ್ ಶೆಟ್ಟರ್ ಸಾಹೇಬರಿಗೆ ಇವತ್ತು ನಾವು ಭೇಟಿಯಾಗಿದ್ವಿ. ನಾವೆಲ್ಲ ಬೆಳಗಾವಿಯ ಮಾಜಿ ನಗರ ಸೇವಕರ ಸಂಘಟನೆ ವತಿಯಿಂದ ನಮ್ಮ ಅಧ್ಯಕ್ಷರು ಇವತ್ತಿನ ದಿವಸ ಭಾಳ ವಿಸ್ತಾರವಾಗಿ ಇದಕ್ಕಿಂತ ಮೊದಲು ಆದಂಥ ಪ್ರಯತ್ನಗಳು ಮತ್ತು ನಮ್ಮ ಸುರೇಶ್ ಅಂಗಡಿ ಸಾಹೇಬರಿದ್ದಾಗ ಅದನ್ನು ಒಂದು 2-3 ಸಲ ಮಹಾರಾಷ್ಟ್ರದ ಮಾಜಿ MLA ಹಾಗೂ ಈಗಿನ MLA ಎಲ್ಲರೂ ಸೇರಿ ಅದನ್ನು ತಿಲ್ಲಾರಿ ಡ್ಯಾಮದಲ್ಲಿ ಇರುವಂಥ ನೀರು ಅದು ಘಾಟದಲ್ಲಿ ಇರುವುದರಿಂದ ಅಲ್ಲಿ ನೀರಾವರಿ ಯೋಜನೆಗೆ ಅದು ಲಭ್ಯ ಆಗುವುದಿಲ್ಲ. ಮತ್ತು ಆ ನೀರು ಹೆಚ್ಚಾಗಿ ಹೊಳಹರಿವು ಅದು ವೇಸ್ಟ್ ವಾಟರ್ ಅದೆಲ್ಲ ಅರಬ್ಬಿ ಸಮುದ್ರಕ್ಕೆ ಸೇರ್ತದೆ, ಅದು ಗೋವಾಕ್ಕೆ ಸೇರ್ತದೆ. ಆ ನೀರನ್ನು ನಮ್ಮ ಬೆಳಗಾವಿ ಜನತೆಗೆ ಸೌಲಭ್ಯ ನೀರಿನ ಸಮಸ್ಯೆ ಒಂದು 50 ವರ್ಷ ಮುಂದಾಲೋಚನೆ ಇಟ್ಕೊಂಡು ಅದನ್ನು ಈಗಾಗಲೇ ಪ್ರಯತ್ನ ಆಗಿದೆ. ಅದೇ ಪ್ರಯತ್ನವನ್ನು ತಾವು ಮುಂದುವರಿಸಬೇಕು ಮತ್ತು ಅದನ್ನು ಯಶಸ್ವಿ ಕಾಣಿಸಬೇಕು ಅನ್ನುವಂಥ ಮನವಿಯನ್ನು ಇವತ್ತು ನಾವು ಮಾಡ್ಕೊಂಡಿದ್ವಿ. ಅವರೂ ಸಹ ಅದನ್ನು ಇಂಪಾರ್ಷಿಯಲಿ ಯಾವುದೇ ಪಕ್ಷ ಭೇದ ಭಾವ ಇಲ್ಲದೆ ನಾನು ಇಲ್ಲಿಯ ಪಾಲಕ್ ಮಂತ್ರಿ ಸತೀಶ್ ಜಾರಕಿಹೊಳಿ ಅವರಿಗೆ ಹಾಗೂ ಇದಕ್ಕಿಂತ ಮೊದಲು ರಮೇಶ್ ಜಾರಕಿಹೊಳಿ ಮಾಡಿದ್ದ ಪ್ರಯತ್ನಕ್ಕೆ ಎಲ್ಲವನ್ನ ಸ್ಪಂದಿಸಿ ಮತ್ತು ಮುಂಬರುವ 20ನೇ ತಾರೀಕಿನಿಂದ ಅಧಿವೇಶನ ಚಾಲುವಾಗ್ತದೆ. ನಾನು ರಾಷ್ಟ್ರ ಮಟ್ಟದಲ್ಲಿ ಇದರ ಚರ್ಚೆ ಮಾಡಿ ಮತ್ತು ಮುಂಬೈಯ ಫಡ್ನೀಸ್ ಅವ್ರಿಗೂ ನಾನು ಮಾತಾಡಿಬಿಟ್ಟು ಒಂದು ಹಂತಕ್ಕೆ ತಂದು ಅದನ್ನು ನಾವು ಒಂದು ಯಶಸ್ವಿ ಕಾರ್ಯ ಮಾಡೋಣ ಅನ್ನುವಂಥ ಅಶ್ಯೂರೆನ್ಸ್ ಕೊಟ್ಟಿದ್ದಾರೆ. ನಾವು ಅವರಿಗೆ ಮನವಿ ಮಾಡಿದ್ದೀವಿ. ಇಲ್ಲಿ ಯಾವುದೇ ರೀತಿಯಿಂದ ಒಂದು ಕಾಲದಲ್ಲಿ ಮಹಾರಾಷ್ಟ್ರಕ್ಕೆ ನೀರು ಕೊಡಬಾರ್ದು ಅನ್ನುವಂಥ ಯಾವ ಉದ್ದೇಶದಿಂದ ಹೋರಾಟ ಆಗ್ತಿತ್ತು, ಈಗ ಅವರೇ ಆಗಿ ನಮಗೆ ನೀರು ಕೊಡ್ತೀನಿ ಅಂದಾಗ ನಾವು ಅದನ್ನು ಭಾಳ ಹೆಮ್ಮೆಯಿಂದ ಮತ್ತು ಸ್ವಾಗತರವಾಗಿ ಅದನ್ನು ನಾವು ಪರಿಗಣಿಸಬೇಕು. ಇದರಲ್ಲಿ ಯಾವುದೋ ಭಾಷಾ ವಿವಾದ ಆಗಲಿ ಗಡಿ ವಿವಾದ ಇನ್ನೂ ತರದ್ಲಿ ಅದನ್ನು ಬೆಳಗಾವಿ ಜನತೆಗೆ ಒಂದು 50 ವರ್ಷದ ಒಂದು ಮುಂದಿನ ಯೋಚನೆ ಇಟ್ಕೊಂಡು ನೀರು ಬೇಕು ಅನ್ನುವಂಥದ್ದನ್ನು ನಾವೆಲ್ಲರ ನಾಗರಿಕರ ವತಿಯಿಂದನೂ ಮತ್ತು ನಾವು ನಗರ ಸೇವಕರಾಗಿ ಇದನ್ನು ಅವರಂತ ಮನವಿ ಮಾಡ್ಕೊಂಡಿದ್ದೀವಿ. ಈಗ ಅವರೆಲ್ಲರೂ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಯವರು, ನೀರಾವರಿ ಇಲಾಖೆಯ ಮಂತ್ರಿಗಳು ಎಲ್ಲರೂ ಸೇರಿ ಮಾಡಿದಾಗ ಇದಾಗ್ಲಿಕ್ಕೆ ಸಾಧ್ಯ. ಪಾಲಕ್ ಮಂತ್ರಿ ಇಲ್ಲ, ನಾವೇ ಮನವಿ ಮಾಡ್ಕೋತೀವಲ್ಲ. ಈಗ ಮೊದಲ ಹಂತದಲ್ಲಿ ಅವರು ತಮ್ಮ ಪ್ರಯತ್ನ ಮಾಡಲಿ, ಅದು ಆಗ್ತದೆ ಅನ್ನೋದಾದ್ರೆ ನಾವೆಲ್ಲರೂ ಕೂಡ ಅದನ್ನ ಅವ್ರಿಗೆ ಕೂಡ ಪರವಾಗಿ ನಾವು ಬೆಂಬಲ ಕೊಟ್ಟು, ಮತ್ತು ಇದು ಬೆಳಗಾವಿಗೆ ಅಷ್ಟಲ್ಲ, ಬೆಳಗಾವಿ ಅಭಿವೃದ್ಧಿ 2ನೇ ರಾಜಧಾನಿ. ಈಗ 2ನೇ ರಾಜಧಾನಿಯಿಂದ ನೀರಿನ ಮತ್ತು ಎಲೆಕ್ಟ್ರಿಸಿಟಿ ಮತ್ತು ಸೌಲಭ್ಯಗಳು ಸಿಗಲಿಲ್ಲ, ಲ್ಯಾಂಡ್ ಕೊಡುವ ಸೌಲಭ್ಯ ಸಿಗಲಿಲ್ಲ ಅಂದ್ರೆ ಯಾವುದೋ ಇಲ್ಲಿ ಇಂಡಸ್ಟ್ರಿಯಲ್ಲಿ ಬರುವುದಾಗ್ಲಿ ಅಥವಾ ಯಾವುದೋ ಸಂಸ್ಥೆಗಳು ಬರಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಮೂಲಭೂತ ಸೌಲಭ್ಯಗಳಲ್ಲಿ ನೀರು ಬಹಳ ಪ್ರಮುಖ ಮತ್ತು ಎಲೆಕ್ಟ್ರಿಸಿಟಿ ಪ್ರಮುಖ. ನನ್ನ ಹೆಸರು ಲತೀಫ್ ಖಾನ್ ಪಠಾಣ್, ನಾನು ಎಕ್ಸ್ ಕಾರ್ಪೊರೇಟರ್ ಮತ್ತು ಮಾಜಿ असोसिएशनचा उपाध्यक्ष. या प्रस्तावावर खासदार जगदीश शेट्टर यांनी सकारात्मक प्रतिसाद दिला असून संसदेचे पावसाळी अधिवेशन संपताच महाराष्ट्राचे मुख्यमंत्री देवेंद्र फडणवीस यांची भेट घेतली जाईल असे स्पष्ट केले. तसेच चंदगडचे आमदार शिवाजी पाटील यांच्या समवेत तिलारी धरण परिसराची संयुक्त पाहणी करून पुढील योग्य कार्यवाही करण्याचे आश्वासन त्यांनी दिले. या बैठकीला माजी नगरसेवक दीपक वाघेला, लतीफ पठाण, वंदना बेळगुणकर, संजू प्रभू, मोहम्मद पिरजादे आदी उपस्थित होते. राजशेखर हिरेमठ, KMM मराठी, बेळगाव. What if your wish list came wrapped in diamonds? Like a BMW X1, a 24-carat gold bar, and 100% off on making charges for diamond purchases? Can it really happen? Yes! Make it come true at the Bhima Brilliance Diamond Jewelry Festival. Buy diamonds at Bhima and avail many more exciting rewards. Offer valid from July 9th to August 9th at all Bhima showrooms. TNC apply.